ಸ್ನೇಹಿತರೆ, ನಮ್ಮ ಬಿಜೆಪಿಯ ನಿರುದ್ಯೋಗಿ MLA ಗಳೆಲ್ಲ ಸೇರಿ ಯಾಕೆ ಒಂದು ಹೋರಾಟ ಕೂಡ ಮಾಡ್ತಾ ಇಲ್ಲ? ಅಟ್ಲೀಸ್ಟ್ ಮಿನಿಮಮ್ SIT ನನ್ನಾದ್ರೂ ಒಂದು ಏನ್ ನಡೀತಾ ಇದೆ, SIT ಅಲ್ಲಿ ಸರಿಯಾಗಿ ತನಿಖೆ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಗಮನನೇ ಹರಿಸ್ತಾ ಇಲ್ಲ ಈ ನಿರುದ್ಯೋಗಿ MLA ಗಳು. ಎಲ್ಲ RSS ಅಂತ ಹೋಗ್ತಾ ಇದ್ದಾರೆ. ಅದು ಏನ್ ಎಲ್ಲರೂ ಅಲ್ಲ, ಅಲ್ಲೊಬ್ರು ಇಲ್ಲೊಬ್ರು. ನಮ್ಮ ಜಿಲ್ಲೆನಲ್ಲಿರೋ MLA ಗಳಂತೂ ಕೇಳಲೇಬೇಡಿ. ನಮ್ಮ ಜಿಲ್ಲೆನಲ್ಲಿ ಆಯ್ಕೆಯಾದ MLA ಕಾಣಿಸ್ತಾ ಇಲ್ಲ, ಸೋತ MLA ಕಾಣಿಸ್ತಾ ಇಲ್ಲ. ಹರೀಶ್ ಪೂಂಜಾ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇಲ್ಲ. ಅವ್ರದೇ ತಾಲೂಕಲ್ಲಿ ಅವರು ಆಯ್ಕೆ ಆಗಿರುವಂತಹ ಕ್ಷೇತ್ರದಲ್ಲಿ ಒಂದು SIT ರಚನೆ ಆಗಿದೆ. ಇಡೀ ದೇಶನೇ ತಿರುಗಿ ನೋಡ್ತಾ ಇದೆ SIT ನ. ಆದ್ರೆ ಇವರು ಮಾತ್ರ ತಿರುಗು ನೋಡ್ತಾ ಇಲ್ಲ, ಅದ್ರ ಬಗ್ಗೆ ಯಾವ ಸ್ಟೇಟ್ಮೆಂಟು ಕೊಡ್ತಾ ಇಲ್ಲ. ಅಲ್ಲಿ ಮಂಜುನಾಥ್ ಗೌಡ ಅನ್ನೋ ಒಬ್ಬ ವ್ಯಕ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾನೆ ವಿಟ್ನೆಸ್ಗಳನ್ನ. ಇದನ್ನೆಲ್ಲ ನಾನು ಅಡ್ವಾಂಟೇಜ್ ತಗೊಂಡು ಆ ಹೆಣ್ಮಗಳಿಗೆ ಏನಾದ್ರೂ ನ್ಯಾಯ ಇವತ್ತು ಕೊಟ್ಬಿಟ್ರೆ ಮುಂದೆ ನಾನು ಇಲ್ಲಿಂದ ಮತ್ತೆ MLA ಆಗ್ಬೋದು ಅನ್ನುವಂತ ಒಂದು ಜ್ಞಾನನೂ ಇಲ್ಲ ಆ ವ್ಯಕ್ತಿಗೆ. ಬಿಡಿ, ಥ್ರೂಔಟ್ ಕರ್ನಾಟಕ ಈ MLA ಗಳಿರ್ಬೋದು, ಸೋತ MP ಗಳಿರ್ಬೋದು. ನಮ್ ಪ್ರತಾಪ್ ಸಿಂಹ ಇವಾಗ ಸೈಡ್ಗೆ ಅಂತ ಹೇಳ್ಬಿಟ್ಟು ಮಹಾರಾಜರು ಬಂದಿದ ತಕ್ಷಣ ಟಿಕೆಟ್ ಕಿತ್ತು ಕೊಟ್ಬಿಟ್ಟು ಆರಾಮಾಗಿ ಅವ್ರನ್ನ MP ಮಾಡ್ಕೊಂಡ್ರು. ಸುಮ್ನೆ ಸೈಲೆಂಟ್ ಆಗಿ ಸೈಡಲ್ಲಿರೋ ಪ್ರತಾಪ್ ಸಿಂಹ ಅಂತ. ಅಟ್ಲೀಸ್ಟ್ ಪ್ರತಾಪ್ ಸಿಂಹ ನಿಮ್ಗಾದ್ರೂ ನಾಚಿಕೆ ಮಾನ ಮರ್ಯಾದೆ ಬೇಡ್ವಾ? ಒಂದ್ ನಿಮಿಷ ಯೋಚನೆ ಮಾಡ್ಬಾರ್ದೇನ್ರಿ? ಒಕ್ಕಲಿಗ ಸಮುದಾಯದ ಹೆಣ್ಮಗಳು ಸೌಜನ್ಯ, ನೀವು ಕೂಡ ಒಬ್ಬ ಒಕ್ಕಲಿಗ ನಾಯಕ. ಅಟ್ಲೀಸ್ಟ್ ನೀವು ಬಂದು ಸೌಜನ್ಯ ಪರವಾಗಾದ್ರೂ, ನಿಮ್ಮ ಹತ್ತಿರದ ಜಿಲ್ಲೆ ನಮ್ದು, ಬಂದು ಹೋರಾಟ ಮಾಡಬಾರ್ದ? ಅಲ್ಲಿ ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಒನ್ ಟೈಮ್ MLA ಪ್ರದೀಪ್ ಈಶ್ವರ್ ವಿರುದ್ಧ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಾ ಇದ್ರಲ್ಲ, ಈ ರೀತಿಯಾಗಿ ಜಂಪ್ ಮಾಡೋ ಬದಲು ಇಲ್ಲಿ ಬಂದು SIT ಅಲ್ಲಿ ಮಂಜುನಾಥ್ ಗೌಡ ಯಾಕೆ ಇನ್ಫ್ಲೂಯೆನ್ಸ್ ಮಾಡಿದ್ದು ವಿಟ್ನೆಸ್ಗಳನ್ನ? ನಿಮ್ಮದೇ ಮೈಸೂರಿಂದ ಮಂಡ್ಯದಿಂದ ಬಂದಂತ ಕೆಂಪು ಬಸ್ ಹತ್ಕೊಂಡು ಕೆಂಪಮ್ಮ ಅಂತ ಒಬ್ರು ಬಂದಿದ್ರು. ಆ ವಿಟ್ನೆಸ್ ಅನ್ನ ಎಷ್ಟು ಹೆದರ್ಸಿದ್ದಾರೆ, ಯಾಕೆ ಹೆದರ್ಸಿದ್ರು, ಏನು ವಿಚಾರ? ಇವೆಲ್ಲ ಏನು ಬೇಡ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮೋದಿಜಿ ಮುಖ ತೋರಿಸೋದು, ಇಲ್ಲಿ ಓಟ್ ಕೇಳೋದು. ಹಿಂದೂ ಸಂಘಟನೆ ಇದೆ ಅನ್ನೋದು, ಇಲ್ಲಿ ಓಟ್ ಕೇಳೋದು. ಯಾರಾದ್ರೂ ಒಬ್ಬ ಹಿಂದೂ ಮುಸ್ಲಿಂ ಎಲ್ಲೋ ಒಂದು ಸಣ್ಣ ಪುಟ್ಟ ಗಲಾಟೆ ಆದ್ರೆ ಅಲ್ಲಿ ಜೈಕರ. ಇದು ನಿಮ್ಮ ಹಣೆ ಬರ. ನೀವು ಇವತ್ವರೆಗೂ ರಕ್ಷಣೆ ಮಾಡಿರೋ ಒಂದು ಹೆಣ್ಣು ನರಪಿಳ್ಳೆ ಅಂತ ತೋರಿಸ್ಬಿಡ್ರಪ್ಪ BJP ಅವ್ರು, ನೋಡೋಣ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಾ. ಇಲ್ಲಿ ಇಷ್ಟು ದೊಡ್ಡ ವಿಚಾರ ನಡೀತಾ ಇದೆ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ BJPಯ ತವರು ಮನೆ, RSS ನ ಮಹಾ ತವರು ಮನೆ, ನಿಮ್ಮ ಸಂಘಟನೆಗಳ ಹುಟ್ಟಿದ ಮನೆ, ನಿಮ್ ಫ್ಯಾಕ್ಟ್ರಿ ಇದು. ನಿಮ್ ಫ್ಯಾಕ್ಟ್ರಿಯಲ್ಲೇ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿ 13 ವರ್ಷ ಆದ್ರೂ ನ್ಯಾಯ ಸಿಗ್ಲಿಲ್ಲ. ನೀವು BJP ಅವರೆಲ್ಲ ಅಲ್ಲೆಲ್ಲ ನಾವು ಬಾರ್ಡರ್ ಅಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ಏನಾದ್ರು ರಕ್ಷಣೆ ಮಾಡ್ತೀರೇನೋ ನೋಡಿ. ನಿಮ್ ಜನ್ಮಕ್ಕಷ್ಟು ಸುಮ್ಮನೆ ಬಾಯಿ ಬಡುಕರು. ಹಿಂದೂ ಮುಸ್ಲಿಂ ಜಗಳ ಬಡಿಸ್ಬಿಡೋದು, ಅವ್ರೇನಾದ್ರು ಹೊಡ್ಕೊಂಡ್ಬಿಟ್ರೆ ಸಾಕು ಓಡ್ ಬಂದ್ಬಿಡೋದು. ಅಲ್ಲಿ ಒಂದೇ ಒಂದು ಮುಸ್ಲಿಂ ಹೆಸರು, ಸಾಬಿ ಹೆಸರು ಕೇಳಂಗಿಲ್ಲ ಕಿವಿಲಿ. ಲಬೋ 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 ಅಂತ ಬಂದ್ಬಿಡ್ತೀರಾ ಎಲ್ಲಾರು. ಏನೋ ಹಂಗೆ ಅಲ್ಲಿ ಪಾಕಿಸ್ತಾನದಿಂದ ಉಗ್ರರೇ ಒಳಗಡೆ ಬಂದ್ಬಿಟ್ಟಾಗ ಇವರೇ ಶೋಭಕ್ಕ, ಪ್ರತಾಪ್ ಸಿಂಹ, ಯತ್ನಾಳ್ ಅಂತ ಬೇರೆ ಅಲ್ಲಿ ಉತ್ತರ ಕನ್ನಡದಲ್ಲಿ. ಆಯಪ್ಪನ ಮಾತಂತೂ ಭಾಷೆ ಅಪ್ಪ, ಅದು ಭಾಷೆ ಬಾಯೋ ಬಚ್ಲೋ ಆ ಭಗವಂತನ್ಗೆ ಗೊತ್ತು. ಅದ್ ಯಾಕೆ ಆಯಪ್ಪನ ಆಯ್ಕೆ ಮಾಡಿ ಕಳಿಸ್ತಾರೋ ಅಲ್ಲಿರೋ ಜನಕ್ಕೆ ಗೊತ್ತು. ಇಂಥವ್ರನ್ನೆಲ್ಲ ಇಟ್ಕೊಂಡು ಇವರು ಪಕ್ಷ ನಡೆಸೋದಲ್ದೆ ಸುಮ್ಮನೆ ಹಿಂದೂ ಪರ ಪಕ್ಷ ಅಂತ ಹೇಳ್ಬಾರ್ದು. ಇನ್ ಮೇಲೆ ಏನಾದ್ರು BJP ಅವರೆಲ್ಲಾದ್ರೂ ನಾನು ಹಿಂದೂ ಪರ, ನಾವು ಏನೋ ಕೇಸರಿ ಹಾಕ ಬರ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳು ಇದನ್ನ ಒಪ್ಪೋದೇ ಇಲ್ಲ. ಏನ್ರಿ ಮನುಷ್ಯರೇನ್ರಿ ನೀವೆಲ್ಲ? 13 ವರ್ಷ ಆಗಿದೆ. ಇಲ್ಲಿ ಸಾಮಾನ್ಯ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಡ್ಕೋತಾ ಇದ್ದಾರೆ. ಅಲ್ಲೊಬ್ಬ ವ್ಯಕ್ತಿ ಪಾಪ ತನ್ನ 13 ವರ್ಷನ ಪಣ ಇಟ್ಟು ಹೋರಾಟ ಮಾಡ್ತಾ ಇದ್ದಾನೆ, ಸೌಜನ್ಯಾಗೊಂದು ನ್ಯಾಯ ಸಿಗ್ಲಿ ಅಂತ ಹೇಳ್ಬಿಟ್ಟು. ನೀವುಗಳೆಲ್ಲ ಅದೇನೋ ಸೂಟ್ ಕೇಸೆ ಇಸ್ಕೊತಿರೋ, ಹಾಗೆ ಟ್ರಾನ್ಸ್ಫರೇ ಮಾಡಿಸ್ಕೊತಿರೋ, ಇಲ್ಲ ನಿಜವಾಗ್ಲೂ ನಿಮ್ಗೇನ ಈ ಕೊಲೆಗಾರರ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದ್ಯೋ, ಎಲ್ಲ ಭಗವಂತನಿಗೆ ಗೊತ್ತು. ಅಲ್ರಿ, ನೀವೆಲ್ಲ ಏನು ದೇಶನ ಕಾಪಾಡ್ತೀರಿ ಅಂತ? ದೇಶನೇನು ಉದ್ಧಾರ ಮಾಡ್ತೀರಿ? ಮಾತೃಭೂಮಿನೇನ್ ಕಾಪಾಡ್ತೀರಿ? ಮಾತೃನೇನ್ ಕಾಪಾಡ್ತೀರಿ? ಅಷ್ಟು ಕೀಳು ಮಟ್ಟದ ರಾಜಕಾರಣ ಮಾಡ್ಕೊಂಡು ಬದುಕ್ಬೇಕಾ ನೀವೆಲ್ಲ?
ವೇದವಾಸ್ ಕಾಮತ್ ಅವರೊಬ್ರು ಇದ್ದಾರೆ. ಅವ್ರು ಇದಾರೋ ಇಲ್ವೋ ನನಗೆ ಗೊತ್ತೇ ಇಲ್ಲ. ಭರತ್ ಶೆಟ್ಟಿ ಅಂತ ಅಲ್ಲೊಬ್ರು ಅವ್ರೆ. ಈ ಹರೀಶ್ ಪುಂಜ ಅವರು ಇದ್ದಾರೆ. ಏನಕ್ಕೆ ಇವರೆಲ್ಲ? ಇಲ್ಲೊಬ್ರು ಮಹಾತಾಯಿ ಸುಳ್ಯದಿಂದ ಒಂದು ಹೆಣ್ಮಗಳು ಕೂಡ ಆಯ್ಕೆ ಆಗಿದಾರಪ್ಪ ಬಿಜೆಪಿಯಿಂದ ಇತ್ತೀಚೆಗೆ. ಇನ್ನೋ ಮುರುಳ್ಳಿಯನೋ ಏನೋ ಇರ್ಬೇಕು ಅವ್ರ ಹೆಸರು. ಚೌಟ ಅವರಿದ್ದಾರೆ. ಏನಕ್ಕೆ ನೀವೆಲ್ಲ ಇರೋದು? ನಳಿನ್ ಕುಮಾರ್ ಕಟೀಲ್ ಅವರು, ಓ ಭಗವಂತನೇ, ಒಬ್ರಲ್ಲ ಇಬ್ರಲ್ಲ, ಎಲ್ಲ ಘಟಾನುಘಟಿಗಳು. ಸದಾನಂದ ಗೌಡ್ರು, ಶೋಭಕ್ಕ, ಕರಂದ್ಲಾಜೆ ಅವರು, ಇಷ್ಟಿಷ್ಟು ಜನ ಇದ್ದೀರಿ. ನೈ ಚೋಡುಂಗಿ ಉಸ್ಕೋ ಜಿಂದಾ ಏನೋ ಜಲಾನ ಏನೇನೋ ಮಾತಾಡುತ್ತೆ. ಹಿಂದೂ ಮುಸ್ಲಿಮ್ದೇನ ಬಂದ್ಬಿಟ್ರೆ RSS ಮೊನ್ನೆ ಏನೋ RSS ಬಗ್ಗೆ ಕೂಡ ಮಾತಾಡಿದೆ ನಮ್ ಶೋಭಕ್ಕ ಹಿಂದಿಲಿ. ಅಲ್ಲಿ ಹೋಗಿ ಹಿಂದಿಲ್ ಬಡ್ಕೊಳ ಬದ್ಲಿ ಇಲ್ಲಿ ಬಂದ್ ಮಾತಾಡ್ಬಾರ್ದಾ? ಏನಕ್ಕೆ ನೀವೆಲ್ಲ ಇರೋದು? ಇಷ್ಟು ಜನ ಲೀಡರ್ಸು ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡ್ಸಲ್ಲ ಅಂತಂದ್ರೆ ಏನಕ್ಕೆ ಹಿಂಗೆಲ್ಲ? ಇತ್ತೀಚೆಗೆ ನಾನು ಕೇಳ್ಪಟ್ಟೆ, ಖಜಾನೆ ಖಾಲಿ ಆಗೋವರೆಗೂ ನೀವು ಯಾರು ಈ ಕಡೆ ತಲೆ ಹಾಕೋಂಗಿಲ್ವಂತೆ. ಖಜಾನೆನಲ್ಲಿರೋದೆಲ್ಲ ತಗೊಂಡು ಎಲ್ಲ ಮುಗಿದ ಮೇಲೆ ಬರ್ತಿರಂತೆ. ಮಾಧ್ಯಮದವ್ರ ಮೇಲೆ ಹೊರಟೋಗಿದೆ ಜನಗಳಿಗೆ. ಅಟ್ಲೀಸ್ಟ್ ನೀವು ನಿರುದ್ಯೋಗಿಗಳೆಲ್ಲ ಬರ್ಬಾರ್ದಾ? ನಿರುದ್ಯೋಗಿ ಪ್ರತಾಪ್ ಸಿಂಹ ಅವರು ಬರ್ಬೋದಿತ್ತು, ಹೋರಾಟಕ್ಕೆ ಇಳಿಬೋದಿತ್ತು, ಒಂದೊಳ್ಳೆ ಹೆಸರಾಗ್ತಾ ಇತ್ತು. ನಿಮ್ಮದೇ ಸಮುದಾಯದ ಹೆಣ್ಮಗಳು, ಏನೋ ಒಂದು ಮಾಡ್ಬೋದಿತ್ತಲ್ಲ. ಯಾಕೆ ಈ ನಿರ್ಲಕ್ಷ್ಯ? ನ್ಯಾಯ ಕೊಡಿಸ್ಬೇಕು ಅನ್ನೋ ಮನಸ್ಥಿತಿನೇ ನಿಮ್ಗಳಿಗಿಲ್ವಾ? ಸುಮ್ಮನೆ ಓಟ್ ಕೇಳಕ್ ಮಾತ್ರ ನೀವು ಹೇಳದ? ನಿಮ್ಮ ಮನೆ ಮಗಳು ಕ್ಷೇಮವಾಗಿರ್ಬೇಕು ಅಂತಂದ್ರೆ BJPಗೆ ಓಟ್ ಹಾಕ್ಬಿಡಿ. ಆಮೇಲೆ ಏನಾದ್ರು ಆದ್ರೆ ನಮ್ಮನ್ನ ಕೇಳ್ಬೇಡಿ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಸೌಜನ್ಯನ? ಯಾವ ಸೌಜನ್ಯ? ಓ, ಅದು ಯಾವಾಗ್ಲೂ 13 ವರ್ಷ ಆಗಿರೋದು ಅಂತ ಹೇಳದ? SIT ಕಾಂಗ್ರೆಸ್ ಅವ್ರು ಮಾಡವ್ರೆ. SIT ಕಾಂಗ್ರೆಸ್ ಅವ್ರು ಮಾಡಿರುವಾಗ ನೀವೆಷ್ಟು ಕಾರ್ಯಪ್ರವೃತ್ತರಾಗಿ ಹಾಗೆ ನ್ಯಾಯ ಸಿಗೋವರೆಗೂ ಬಿಡ್ಲೇಬಾರದು. ಹದ್ದಿನ ಕಣ್ಣಿಟ್ಟಿರ್ಬೇಕು ವಿರೋಧ ಪಕ್ಷದವರು. ಸರಿ ಹೋದ್ರೆ ಹೋಗ್ಲಿ, ಅವರು ಸರ್ಕಾರನ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಗೆ. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಗೆಲ್ಲಕ್ಕೆ ನಿಮ್ಗೆ ಇಂಟ್ರೆಸ್ಟೇ ಇಲ್ಲ ಅಂತಾಯ್ತು BJPಗೆ. BJP ಇನ್ನು ಗೆಲ್ಲಕ್ಕೆ ಮನ್ಸೇ ಇಲ್ಲ. ಇಲ್ಲಾಂದ್ರೆ ಆ ಟೈಮ್ಗೆ ಏನಾದ್ರು ಒಂದು ಗಲಾಟೆ ಹಬ್ಬಿಸ್ಬಿಟ್ಟು, ಲಾಸ್ಟ್ ಟೈಮ್ ಉರಿಗೌಡ ನಂಜೇಗೌಡ ಅಂತ ಮಾಡಿದ್ರಲ್ಲ, ಹಂಗೆ ಈ ಸರಿ ಇನ್ನೇನಾದ್ರೂ ಒಂದು ಹೊಸ ಸ್ಟ್ರಾಟಜಿ ಮಾಡ್ಬಿಟ್ಟು, ಹೆಂಗೂ ಕುಮಾರಣ್ಣ ಬೇರೆ ಇದರ ಜೊತೆಗೆ ಏನಾದ್ರೂ ಐಡಿಯಾ ಮಾಡಿ ಗೆದ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರೆ ಖಂಡಿತ ಸಾಧ್ಯ ಇಲ್ಲ. ಜನ ನಿಜವಾಗ್ಲೂ ಬೇಸತ್ತೋಗಿದ್ದಾರೆ ಈ BJPಯ ಈ ಡ್ರಾಮಾಗೆ. ಅಟ್ಲೀಸ್ಟ್ ಇವರು SIT ಮಾಡಿದಾರ್ರಿ ನಮ್ಮ ಕಾಂಗ್ರೆಸ್ ಪಕ್ಷದವರು. ಇವು ಬಂದ್ಬಿಟ್ಟು ಅವರು ಸರಿಯಾಗಿ ತನಿಖೆ ಆಗ್ತಾ ಇಲ್ಲ, ಸರಿಯಾಗಿ ನ್ಯಾಯ ಸಿಗ್ಬೇಕು ನಮ್ಗೆ ಅಂತ ಹೇಳಿ ಒಂದು ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕು. ವಿರೋಧ ಪಕ್ಷದ ಕೆಲಸ ಏನು? ಡೇ ಟು ಡೇ ಅಪ್ಡೇಟ್ ತಗೊಂಡು SIT ಅವರನ್ನ, ಸರ್ಕಾರನ ಕೆಳಗೆ ಮೇಲೆ ಮಾಡ್ಬೇಕಿತ್ತು. ನೀವು ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ಬೇಕಿತ್ತು. ಏನ್ ತಡಿತಾ ಇದೆ ನಿಮ್ನ ಅನ್ನೋದೇ ನನ್ಗೆ ಅರ್ಥ ಆಗಲ್ಲ. ಹೋಗ್ಲಿ, ಒಂದು ಓಪನ್ ಸ್ಟೇಟ್ಮೆಂಟ್ ಆದ್ರೂ ಕೊಟ್ಬಿಡ್ರಿ. ಕೆಲವರು ಆಚೆಯಿಂದ ಬಂತು, ಈಚೆಯಿಂದ ಬಂತು, ಎಲ್ಲೋ ಫಾರಿನ್ ಅಲ್ಲಿ ಚಿನ್ನದ ಗಟ್ಟಿ ಮಾಡಿ ಇಟ್ಕೊಂತ ಇದ್ದಾರೆ ಅಂತ ಬೇರೆಯವ್ರು ಹೇಳ್ತಾ ಇದ್ದಾರೆ. ನೀವೇ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಬೋದಲ್ಲ. ನಮಗ್ ಬೇಕಾದಷ್ಟು ಬರ್ಬೇಕು, ಅಲ್ಲಿರೋ ಖಜಾನೆ ಎಲ್ಲ ಖಾಲಿ ಆಗೋವರೆಗೂ ನಾವು ಸೌಜನ್ಯಾಗ ನ್ಯಾಯ ಕೊಡ್ಸಲ್ಲ, ನೀವೇನೇ ಬಾಯ್ ಬಿಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದವರು ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಬೋದಿತ್ತು. ನೋಡಿ ಫ್ರೆಂಡ್ಸ್, ಈ MLA ನಿಜವಾಗ್ಲೂ ಉದ್ದೇಶ ಅಲ್ಲ. ಈ MLAಗಳೆಲ್ಲ ಸೇರಿ ಹೋರಾಟ ಮಾಡಿದಿದ್ರೆ ಖಂಡಿತವಾಗಿಯೂ ನ್ಯಾಯ ಸಿಗತ್ತೆ ಅನ್ನೋ ಒಂದು ಆಶಾಭಾವನೆ ಅಷ್ಟೇ. ಇನ್ನಾದ್ರೂ ಯಾರೋ ಒಬ್ರೋ ಇಬ್ರೋ ಆದ್ರೂ ಎಚ್ಚೆದ್ಕೊಂಡು ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡಿರುವಂತ ಉದ್ದೇಶ. ಈ ನಿರುದ್ಯೋಗಿ MLAಗಳಿಗೆಲ್ಲ ತಲುಪೋವರೆಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. And please subscribe to my YouTube channel, Shailaja Amarnath. Thank you for watching this video. Thank you, friends.